ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೂ ವಿಡಿಯೋಗೆ ಏನು ಕಮೆಂಟ್ಸ್ ಆಗಲಿ ಲೈಕ್ ಆಗಲಿ ಏನೂ ಮಾಡ್ತಾಯಿಲ್ಲ. ಸೊ ಹಂಗಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಪ್ಲೀಸ್ ನನಗೇನಾದರೂ ಸಜೆಸ್ಟ್ ಮಾಡೋದಿತ್ತು ಅಂತ ಹೇಳಿದ್ರೂ ನನಗೆ ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಪೋರ್ಟ್ ಇದ್ದರೆ ನಾವು ಏನಾದರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ಕೇಳ್ಕೊತಾ ಇದ್ದೀನಿ. ಮನೆಯಲ್ಲೇ ಇರ್ತೀವಲ್ಲ, ಸೊ ಹಂಗಾಗಿ ನನಗೆ ಏನಾದರೂ ಒಂದು ಮಾಡಬೇಕು. ಹೊರಗಡೆ ಅಂತೂ ಕೆಲಸ ಮಾಡೋದಕ್ಕಾಗಲ್ಲ ಮಕ್ಕಳನ್ನ ಇಟ್ಕೊಂಡು, ಇನ್ನು ಚಿಕ್ಕವರಾಗಿರೋದ್ರಿಂದ. ಸೊ ಹಂಗಾಗಿ ಇವತ್ತೊಂದು ಬೇಗ ಆಗುವಂಥದ್ದು ಒಂದು ಸಾಂಬಾರು, ಮಟನ್ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಅದು ನಮಗೆ ತಿಂಡಿಗೂ ಬೇಕು, ಮಧ್ಯಾಹ್ನ ಊಟಕ್ಕೂ ಬೇಕು. ಬೆಳಗ್ಗೆ ಸಂಡೇ ಆಗಿರೋದ್ರಿಂದ ನಾವು ಮಾರ್ನಿಂಗೇ ಮಾಡ್ಕೊಂಬಿಡ್ತೀವಿ. ಅಂದರೆ ಮತ್ತೆ ಮಧ್ಯಾಹ್ನ ಎಲ್ಲ ಮಾಡ್ಕೊಬೇಕಂದ್ರೆ ಬೇಜಾರಾಗುತ್ತಲ್ವ. ಸೊ ಯಾವಾಗೂ ಅಡುಗೆ ಮಾಡಿ ಸೊ ಹಂಗಾಗಿ ಬೆಳಗ್ಗೆ ತಿಂಡಿಗೂ ಬೇಕಿತ್ತು, ಮತ್ತು ಮಧ್ಯಾಹ್ನ ಮುದ್ದೆಗೂ ಬೇಕಾಗಿತ್ತು. ಸೊ ಅದನ್ನು ಯಾವ ಥರ ಮಾಡೋದಪ್ಪ ಅಂತ ಹೇಳಿದ್ರೆ, ನಾವು ಮೇಕೆ ಮಟನ್ನು ನಾವು ತಂದಿರೋದು. ಆದಷ್ಟು ಮೇಕೆ ಮಟನ್ನು ಒಳ್ಳೆಯದು. ಈಗ ಸಮ್ಮರಲ್ಲಿ ಕುರಿ ಮಟನ್ನು ತಿಂದರೂ ಒಳ್ಳೆಯದು. ಅಂದರೆ ನಮಗೆ ಅಷ್ಟು ನಾವು ಕುರಿ ಮಟನ್ಗಿಂತ ಮೇಕೆ ಮಟನ್ನೇ ಇಷ್ಟ. ಸೊ ಮತ್ತು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ಅದಕ್ಕೆ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಟನ್ನು ತೊಗೊಂಡಿದ್ವಲ್ಲ ಅದನ್ನು ಒಂದು 2-3 ಸರಿ ಚೆನ್ನಾಗಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ಸೊ ಮಟನ್ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಮತ್ತು ಮಟನ್ನಲ್ಲೂ ಗೊತ್ತಾಗ್ಬಿಡುತ್ತೆ. ಈ ಥರ ಕಲರು ತುಂಬ ಕೆಂಪು ಥರ ಕಲರ್ ಬಂದರೆ ಅದು ಮೇಕೆ ಮಟನ್ ಆಗಿರುತ್ತೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಕುರಿ ಮಟನ್ ಅಂದರೆ ಸ್ವಲ್ಪ ಕಲರ್ ಇಷ್ಟು ಕಲರ್ ಬರೋದಿಲ್ಲ. ಅದು ಬೇರೆ ಥರ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ, ಸ್ವಲ್ಪ ಬ್ಲ್ಯಾಕ್ ಥರ ಬರುತ್ತೆ. ಮತ್ತು ಅದರಲ್ಲಿ ಕೊಬ್ಬು ಬಂದು ಮಟನ್ ಜೊತೆಗೆ, ಅಂದರೆ ಕೆಂಪು ಮಾಂಸ ಜೊತೆಗೆ ಅಂಟ್ಕೊಂಡಿರುತ್ತೆ. ಇದರಲ್ಲಿ ಕೊಬ್ಬೆಲ್ಲ ಬಂದು ಸಪ್ರೇಟಾಗಿ ಬರುತ್ತೆ ಮೇಕೆ ಮಟನಲ್ಲಿ, ಅದೊಂದು. ಸೊ ನನಗನ್ನಿಸ್ದಂಗೆ ಕುರಿ ಮಟನ್ಗಿಂತ ಮೇಕೆ ಮಟನ್ ಸಾಂಬಾರು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಟನ್ಗೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಇವಾಗಲೇ ನಾವು ಉಪ್ಪು ಹಾಕ್ಕೊಂಬಿಡ್ಬೇಕು, ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ. ಯಾಕಂದರೆ ಮಟನ್ಗೆ ಚೆನ್ನಾಗಿ ಉಪ್ಪು ಇವಾಗಲೇ ಇಟ್ಕೊಳ್ಳೋದು. ನಾವು ಆಮೇಲೆ ಹಾಕಿದ್ರೆ ಅದು ಸಾಂಬಾರು ಜೊತೆಗೆ ಹಾಕಿದಾಗ ಉಪ್ಪು ಇಟ್ಕೊಳ್ಳೋದಿಲ್ಲ, ಮಟನ್ನು ಸಪ್ಪೆ ಇರುತ್ತೆ. ಸೊ ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಬೇಯೋದಕ್ಕೆ ಬಿಡೋಣ. ಚೆನ್ನಾಗಿ ಅದರಲ್ಲಿ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಅಲ್ಲಿವರೆಗೂ ಉಪ್ಪೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಕೇಳ್ಕೊತಾ ಇದ್ದೀನಿ, ಏನೋ ಒಂದು ಹೊಸ ಪ್ರಯತ್ನ ಶುರು ಮಾಡ್ತಿದ್ದೀವಲ್ಲ. ಸೊ ಹಂಗಾಗಿ ನಿಮ್ಮಂಥವ್ರ ನನಗೆ ಹೆಲ್ಪು ಇದ್ದರೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಈಗ ಮುಚ್ಚಿಟ್ಟಿದ್ದೆ. ಮತ್ತು ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೇರಿಸ್ಕೊತಾ ಇದ್ದೀನಿ. ಅದು ಫ್ರೆಶ್ಶಾಗೆ ನಿಮಗೇನಾದರೂ ಪುದೀನ ಸೊಪ್ಪು ಚಿಕ್ಕದು ಎಳೆ ಥರದ್ದಿತ್ತು ಅಂದಾಗ ನಾನೇ ಹಾಕ್ಕೊಂಡಿದ್ದು ಪಾಟಲ್ಲಿ. ಸೊ ಹಂಗಾಗಿ ಅದು ತುಂಬ ಎಳೆದಾಗಿತ್ತು, ತೊಳೆದ್ಬಿಟ್ಟು ಹಂಗೆ ಹಾಕ್ತಾಯಿದ್ದೀನಿ. ಇದು ಎಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿದೆ, ಫ್ರೆಶ್ಶಾಗಿ ಹಾಕಿದಾಗ. ಅದು ನೀವು ಹಾಕಿದಾಗ ನೋಡಿ ಗೊತ್ತಾಗ್ಬಿಡುತ್ತೆ ಹಿಂಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈಗ ಮತ್ತೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಮಸಾಲೆ ಏನೇನು ಬೇಕೋ ಅದನ್ನು ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಮಾಮೂಲಿ ಮಟನ್ ಸಾಂಬಾರಿಗೆ ಮಾಡೋವಾಗ ಈ ಥರ ಎಲ್ಲ ನಾನು ಮಾಡ್ಕೊಳ್ಳೋದಿಲ್ಲ. ಇದು ಇಡ್ಲಿಗೂ ಬೇಕಾಗಿತ್ತಲ್ಲ. ಸೊ ಹಂಗಾಗಿ ಇದು ಒಂಥರ ಯಾವಾಗಲೂ ಒಂದೇ ಥರ ಮಾಡ್ಕೊಂಡಿರ್ತೀವಲ್ಲ, ಹೊಸ ಥರ ಟ್ರೈ ಮಾಡ್ತಾ ಇರಬೇಕು. ಸೊ ಹಂಗಾಗಿ ನಾನು ಹಂಗೆ ಯಾವಾಗಲೂ ಒಂದೇ ಥರ ಇರೋದಕ್ಕಿಂತ ಬೇರೆ ಥರ ಟೇಸ್ಟ್ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಾ ಇರ್ತೀನಿ. ಹಂಗಾಗಿ ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚಿಕ್ಕದು, ಮತ್ತು ಒಂದು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ, ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ, ಮತ್ತು ಗಸಗಸೆ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆ ಸಾಂಬಾರು ಪುಡಿಗೆ ನಾವು ಗಸಗಸೆ ಸೇರಿಸಿಲ್ಲ, ಯಾಕಂದರೆ ಪುಡಿ ಜಾಸ್ತಿ ದಿವಸ ಇರೋದಿಲ್ಲ, ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಗಸಗಸೆ ಹಾಕೋದಿಲ್ಲ. ಸೊ ಹಂಗಾಗಿ ಚಕ್ಕೆ ಲವಂಗ ಎಲ್ಲ ಸೇರಿಸಿರ್ತೀವಲ್ಲ, ಸೊ ಅದಕ್ಕೆ ಅದನ್ನು ಸ್ವಲ್ಪನೇ ಹಾಕ್ಕೊಂಡಿರ್ತೀನಿ. ಈಗ ಗಸಗಸೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಟೊಮೆಟೊ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಷ್ಟು ನೋಡಿ ಕಾಯಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಕಾಯಿ ಜಾಸ್ತಿ ಹಾಕಿಲ್ಲ ನಾನು ಆ್ಯಕ್ಚುಲಿ. ಕಾಯಿನೂ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಅಂದರೆ ಹಸಿ ಥರ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು. ಮಾಮೂಲಿ ಆ್ಯಕ್ಚುಲಿ ನಾನು ನೋಡಿರ್ತೀರ ನೀವು, ಮಾಮೂಲಿ ಸಾಂಬಾರು ಮಾಡೋವಾಗೆಲ್ಲ ಈ ಥರದ್ದು ಅಂದರೆ ಹುರ್ಕೊಂಡೆಲ್ಲ ಮಾಡೋದಿಲ್ಲ. ಇದು ಇಡ್ಲಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಮತ್ತು ಸಾಂಬಾರು ಪುಡಿನೂ ಸ್ವಲ್ಪ ಹಂಗೆ ಬಿಸಿ ಇರುತ್ತಲ್ಲ, ಅದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಟನ್ ಸಾಂಬಾರು ಪುಡಿ ನಮ್ಮ ಮನೆದು. ಇದಕ್ಕೆ ಎಲ್ಲವೂ ಖಾರ ಎಲ್ಲ ಸೇರಿಸ್ಬಿಟ್ಟಿರ್ತೀವಿ ನಾವು ಮುಂಚೆನೇ. ಸೊ ಹಂಗಾಗಿ ನಾನು ಮೆಣಸಿನ್ಕಾಯಿ ಎಲ್ಲ ಏನೂ ಹಾಕಿಲ್ಲ. ಸುಮ್ಮನೆ ಅದ್ರ ಜೊತೆಗೆ ಅದು ಪುಡಿದು ಒಂಥರ ಸ್ಮೆಲ್ ಇರುತ್ತಲ್ಲ, ಹಸಿ ಥರ ಏನಿರಲ್ಲ, ಅದನ್ನು ಚೆನ್ನಾಗಿ ಹುರಿದಿರ್ತಾರೆ.
ಸುಮ್ಮನೆ ಅದ್ರ ಜೊತೆಲೇ ಮಿಕ್ಸ್ ಮಾಡಿಕೊಂಡು ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನೋಡಿ ಅಷ್ಟೊತ್ತಿಗೆ ನಾನು ಹಾಕಿದ್ನಲ್ಲ ಪುದೀನ ಸೊಪ್ಪು ಫ್ಲೇವರ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿತ್ತು, ಆ ಸ್ಮೆಲ್ಲು ಅಷ್ಟೇನೆ. ನೋಡಿ ಅದು ಕಲರು ಒಂಥರ ಹಂಗೆ ಆ ಗ್ರೀನ್ ಹಂಗೆ ಬಿಟ್ಕೊಂಡು ಸೊಪ್ಪೆಲ್ಲ ಅಲ್ಲೇ ಇತ್ತು, ತುಂಬ ಚೆನ್ನಾಗಿತ್ತು ಫ್ಲೇವರು. ಸೊ ಇದು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ಎಷ್ಟು ಬೆಂದಿದೆ ಅಂತ ನೋಡಿಕೊಂಡೆ. ಆ ನೀರಿನ ಅಂಶ ಹೋಗ್ಬಿಟ್ರೆ ತಳ ಹಿಡಿದ್ಬಿಡುತ್ತಲ್ಲ, ಹಂಗಾಗಿ. ಇವಾಗ ಅದನ್ನೆಲ್ಲ ತೋರಿಸಿದ್ನಲ್ಲ ನಾನು ಮಸಾಲೆ, ಅದನ್ನೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನೀರಿನ ಅಂಶನೂ ಖಾಲಿಯಾಗಿತ್ತು ಮಟನಲ್ಲಿ. ಸೊ ಇವಾಗ ಬಿಸಿನೀರು ಕಾಯಿಸ್ಕೊಂಡು ನಾವು ರುಬ್ಬಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಇಡ್ಲಿಗೆ ಬೇಕಲ್ಲ ಸ್ವಲ್ಪ, ಹಂಗಾಗಿ ಗಟ್ಟಿಗೆ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಮಟನ್ ಸಾಂಬಾರು ನಮಗೆ ತೆಳುವಾಗಿದ್ರೇ, ಆದರೆ ತುಂಬ ತೆಳು ಅಂತಲ್ಲ, ಸ್ವಲ್ಪ ತೆಳುವಾಗಿದ್ರೇ ಇಷ್ಟ. ನೋಡಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಕೂಡ ಇವಾಗಲೇ ನಾವು ನೋಡಿಕೊಂಡು ಹಾಕೋಬೇಕು. ಆದರೆ ನಾನು ಉಪ್ಪು ಇವಾಗ ಹಾಕ್ತಾಯಿಲ್ಲ, ಯಾಕಂದರೆ ನಾನು ಗಟ್ಟಿಗೂ ಮಾಡ್ತಾಯಿದ್ದೀನಿ ಮತ್ತು ಆವಾಗಲೇ ನಾನು ಉಪ್ಪನ್ನು ಒಂದೇ ಸರಿ ಹಾಕಿರ್ತೀನಿ. ಸೊ ಹಂಗಾಗಿ ಹಾಕಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನಾನು ಉಪ್ಪನ್ನು ಸೇರಿಸಲಿಲ್ಲ, ನೋಡಿದೆ ಅಷ್ಟು ಉಪ್ಪು ಬೇಕು ಅನ್ನಿಸ್ಲಿಲ್ಲ. ಸೊ ಹಂಗಾಗಿ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿಬಿಟ್ಟು ನಾನು ಯಾವಾಗೂ ಅಷ್ಟೇ ಆಲ್ಮೋಸ್ಟು ನಾನು 2 ರಿಂದ 3 ವಿಷಿಲ್ ಅಷ್ಟೇ ಬರ್ಸೋದು. ಸೊ ಇವಾಗ 1 2 ರಿಂದ 3 ವಿಷಿಲ್ಲು ನಾನು ಹೇಳ್ದಂಗೆ ಬರಲಿ ಅದು. ಸೊ ಅಷ್ಟೊತ್ತಿಗೆ ಇಡ್ಲಿದು ಹಿಟ್ಟು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಕುಕ್ಕರ್ ಆಫ್ ಮಾಡಿದ ಮೇಲೆ ಇಡ್ಲಿಗೆ ಇಡೋಣ ಅಂತೇಳಿ, ಅದು ಸ್ವಲ್ಪ ತಣ್ಣಗಾಗಬೇಕಲ್ವ ಕುಕ್ಕರು ಅಂತ ಹೇಳ್ಬಿಟ್ಟು ಇವಾಗ ಇಡ್ಲಿಗೆ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸಂಡೇಗೋಸ್ಕರನೇ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿಕೊಂಡೆ, ಪ್ಲ್ಯಾನ್ ಮಾಡಿಕೊಂಡು. ಅಂದರೆ ಬೆಳಗ್ಗೆ ಕಾಲು ತೊಗೊಬಂದು ಕಾಲು ಸೂಪ್ಗೆ ಇಡ್ಲಿ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋಣ, ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮಾಡಬೇಕು ಅಂತ ಇದ್ದಿದ್ದು. ಸೊ ಏನಾಯ್ತಂದರೆ ಎಷ್ಟು ಹುಡ್ಕಿದ್ರೂ ಕಾಲು ಸಿಕ್ಕಿಲ್ಲ, ಹೋಗಿ ಹುಡ್ಕಿದ್ರೂ ಮೇಕೆದು ಕಾಲು ಸಿಗಲಿಲ್ಲ. ಸೊ ಹಂಗಾಗಿ ಮಟನ್ನೇ ತಂದ್ರಲ್ಲ, ಸೊ ಎರಡಕ್ಕೂ ಆಗಬೇಕಿತ್ತು. ನನಗೆ ಇಡ್ಲಿ ಹಿಟ್ಟು ಬೇರೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಹಂಗಾಗಿ ಈಗ ಎರಡಕ್ಕೂ ಆಗಬೇಕಲ್ಲ, ಏನು ಮಾಡೋದು ಅಂತೇಳಿ ಈ ಥರ ಐಡಿಯಾ ಯೂಸ್ ಮಾಡಿಬಿಟ್ಟು ಮಾಡಿದೆ ನಾನು. ಸೊ ಇದು ಇವಾಗ ಒಂಥರ ಬೆನಿಫಿಟ್ ಅನ್ನಿಸ್ತು, ಯಾಕಂದರೆ ನನಗೆ 2 ಸರಿ ಮಾಡಬೇಕಾಗಿತ್ತು. ಅದಾಗಿದ್ದರೆ ಇವಾಗ 2 ಸಾಂಬಾರು ಮಾಡೋ ಬದಲು ಒಂದೇ ಸಾಂಬಾರು 2 ಊಟನೂ ತಿನ್ಬೋದು. ಸೊ ಇಡ್ಲಿಗೂ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ಆವಾಗಲೇ ನೀವು ನೋಡಿದ್ರೆ ನನ್ನ ಮಗ ಕಾಯೆಲ್ಲ ತುರಿತಾಯಿತ್ತು, ಅದನ್ನು ಅಲ್ಲಿ ಹೇಳೋಕ್ಕಾಗಲಿಲ್ಲ. ಸೊ ನನಗೆ ನನ್ನ ಮಗ ಚಿಕ್ಕವನು ಎಲ್ಲ ಕೆಲಸನೂ ಮಾಡಿಕೊಡ್ತಾನೆ, ನಿಜವಾಗ್ಲೂ ಅವ್ನು ತರಕಾರಿ ಕಟ್ ಮಾಡ್ತಾನೆ, ಎಲ್ಲನೂ ನನಗೆ ಹೆಲ್ಪ್ ಮಾಡಿಕೊಡ್ತಾನೆ. ದೊಡ್ಡವನಿಗೆ ಅಷ್ಟು ಬರೋಲ್ಲ ನಿಜ ಹೇಳ್ಬೇಕಂದ್ರೆ. ಸೊ ನೋಡಿ ಇವಾಗ ಮಧ್ಯಾಹ್ನ ಊಟಕ್ಕೆ ಮುದ್ದೆ, ಅದೇ ಸಾಂಬಾರ್ಗೆ ಮುದ್ದೆಗೂ ತುಂಬ ಚೆನ್ನಾಗಿತ್ತು ಒಂಥರ ಟೇಸ್ಟು. ಸೊ ನನಗೆ ಟೈಮು ಸೇವ್ ಆಯಿತು ಸಂಡೇ ಆಗಿರೋದ್ರಿಂದ, ಇಲ್ಲಾಂದರೆ ನನ್ನ ಮಧ್ಯಾಹ್ನವರೆಗೂ ಕೆಲಸ 2 ಸಾಂಬಾರು ಮಾಡಬೇಕಿತ್ತಲ್ಲ, ಈ ಮಕ್ಕಳು ಬೇರೆ ನೋಡಿಕೊಂಡು. ಹಾಗಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ಹೇಳಿ. ಹುಷಾರಿಲ್ಲ ಇವನಿಗೆ, ಸೊ ಹಂಗಾಗಿ ನಾನೇ ತಿನ್ನಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.